ಈಕ್ವಲ್ ಅಂತೆ. ಬಿಸ್ಕೆಟ್ನ ಕೋಟ್ ಮಾಡಿದ್ದಾರೆ ಅಷ್ಟೇ, ಚೆನ್ನಾಗಿಲ್ಲ. ಎಕ್ಸಾಮ್ ಮುಗಿದ ತಕ್ಷಣ 3 ದಿನ ಜ್ವರ ಅಂತ ಅಲ್ಲೇ ಮಲ್ಕೊಂಡೆ. ಫ್ರೆಂಡ್ಸ್ ಟ್ರೈ ಮಾಡಿ. ನಾನು ಎಂಥ ಇನ್ಫ್ಲುಯೆನ್ಸರ್ ಅಂದರೆ ನನ್ನ ಕೈ ಅಮೃತ ಫ್ರೆಂಡ್ಸ್. ನಾನು ಏನು ಕೊಟ್ಟರು ಅದು ಬೇಗ ಖಾಲಿ ಆಗುತ್ತೆ. ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಫೈನ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾನು ಅಮ್ಮ ಆ್ಯಂಡ್ ಸಾನಿಧ್ಯ ಹೊರಗಡೆ ಹೋಗಿದ್ವಿ. ಹಾಗೆ ಈ ಹೊಸ ಅಂಗಡಿ ನಮ್ಮ ಕಣ್ಣಿಗೆ ಬಿತ್ತು. ಸೊ ಜಸ್ಟ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದಷ್ಟೇ. ದಿಸ್ ಇಸ್ ಜಸ್ಟ್ ಅ ರ್ಯಾಂಡಮ್ ಈವ್ನಿಂಗ್ ವ್ಲಾಗ್. ಇದು ಆಮ್ಲ ಇದು ಈ ಥರ ಬರುತ್ತೆ. ಒಂದು ಸ್ವಲ್ಪ ಅರ್ಧ ಇರುತ್ತೆ, ಜೆಲ್ ಥರ. ಗೋಂದು ಅದು ಆಯ್ತು. ಹಂಗೆ ಈ ಥರ ಬಂದಿದೆ. ಇದು ನೀರು ಹಾಕಿದ್ರೆ ಇದು ಇದಾಗುತ್ತೆ. ಇದು ಐತೆ, ಇದು ಐತೆ, ಇದು ಐತೆ, ಇದು ಐತೆ, ಎಲ್ಲ ಐತೆ. ಇವಾಗ ತಗೊಂಡು ಮಾಡ್ತೀನಿ. ಏನಕ್ಕಿದು ಇದನ್ನ ಏನು ಮಾಡ್ತಾರೆ? ಅಳ್ಟುಂಡೆ ಏನು ಮಾಡ್ತಾರೆ? ಕೊಬ್ಬರಿ ಉಂಡೆ ರೆಸಿಪಿ ಏನು ಮಾಡ್ತಾರೆ? ಪಾಯಸ ಮಾಡ್ತಾರೆ. ಆ್ಯಕ್ಚುಲಿ ಅವತ್ತು ಈವ್ನಿಂಗ್ ವ್ಲಾಗ್ ಮಾಡೋ ಯಾವ ಐಡಿಯಾ ಕೂಡ ಇರಲಿಲ್ಲ. ಇದ್ದಿದ್ರೆ ಪ್ರಾಬಬ್ಲಿ ನಾನು ಮೈಕ್ ತೊಗೊಂಡು ಹೋಗ್ತಿದ್ದೆ. ನನ್ನ ಹತ್ರ ಮೈಕ್ ಇರಲಿಲ್ಲ. ಸೊ ವಿಡಿಯೋದಲ್ಲಿ ಆಡಿಯೋ ಸ್ವಲ್ಪ ಲೋ ಇದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಶಾಪ್ ಹೆಸರು ಬಂದು ನಟ್ಸ್ ಆ್ಯಂಡ್ ಮೋರ್ ಅಂತ. ಇದು ಶೆಟ್ಟಳ್ಳಿ ಊರು ಒಳಗಡೆ ಇರೋದು. ಇದು ಸಾನಿಧ್ಯಾಗೆ. ಇದ್ಯಾವಾಗ ತಗೊಂಡೆ? ಅದು ಸಾನಿಧ್ಯಾಗೆ. ಇದೇನೋ ತಗೊಂಡ್ರು ನಮ್ಮಮ್ಮ. ಅಮ್ಮ ಇದು ಹೆಸರೇನು? ಮಾ ಇದು ಹೆಸರೇನು? ಗೋಂದುನಾ? ನನಗಿದನ್ನ ಕಚ್ಬಿಟ್ಟೆ, ಒಂಥರ ಕಲ್ ಥರ ಸಿಕ್ತು. ಕಲ್ ಥರ ಇದೆ ಫ್ರೆಂಡ್ಸ್. ಇದ್ರಲ್ಲಿ ಏನು ಮಾಡ್ತಾರೆ ನಮ್ಗೆ ನಿಜ ಗೊತ್ತಿಲ್ಲ. ಬೇಡವಾಗಿತ್ತಂತಲ್ಲ, ಸ್ವಲ್ಪ ಕೊಟ್ಟರೆ ಏನಾಗುತ್ತೆ? ಸ್ವಲ್ಪ ಕೊಡ್ತೀನಿ. ಈಕ್ವಲ್ ಕೊಡು. ಅದೇ ಈಕ್ವಲ್ ಇದು ನೋಡಿ ಫ್ರೆಂಡ್ಸ್. ನೋಡಿ ಈಕ್ವಲ್, ನೋಡಿ ಈಕ್ವಲ್ ಅಂತೆ. ಸರಿ, ಆ ಈಕ್ವಲ್ ಕೊಡು ನನಗೆ. ಬೇಡ ನಂಗೆ. ಬಿಸ್ಕೆಟ್ನ ಕೋಟ್ ಮಾಡಿದ್ದಾರೆ ಅಷ್ಟೇ, ಚೆನ್ನಾಗಿಲ್ಲ.
ಬೈಲಿ ಇದು ಚಾಕ್ಲೇಟ್ ತೋರಿಸು. ಯಾವುದೋ ಫಾರೆನ್ ಚಾಕ್ಲೇಟು ಬಿಸ್ಕೆಟ್. ನಂಗೊಂದು, ನಿಂಗೊಂದು, ಅಮ್ಮಂಗೊಂದು. ನಂಗೆರಡು, ನಿಂಗೊಂದು. ಯಾಕೆ ಬಂದ್ಬಿಟ್ಟು ನಾನು ಅಂಗಡಿಲೇ ಅಂದಿದ್ದೀನಿ. ನಾನು ಓಪನ್ ಮಾಡ್ಲಾ ಮಾಡು. ಚಿಕ್ಕ ಹುಡುಗಿ ಥರ ಕಾಣಿಸ್ತಿದ್ಯಾ? ತುಂಬ ಚಿಕ್ಕ ಹುಡುಗಿ ಥರ ಕಾಣಿಸ್ತಿದ್ಯಾ. ಸೊ ಎರಡು ನನಗೆ, ಒಂದು ಸಂಜೆ ತನಕ ಡಯಟಲ್ಲಿ ಇದ್ದಾರೆ ಅಲ್ಲ. ಹೇಯ್, ಅದ್ರಲ್ಲಿ ಹಾಫ್ ಕೊಟ್ಬಿಡು ಸುಮ್ಮನೆ ಮರ್ಯಾದೆಯಿಂದ. ಅಮ್ಮಂಗೆ ಕೊಡು ಸುಮ್ಮನೆ. ಫೋಕಸ್ ಫ್ರೆಂಡ್ಸ್, ಒಂದು ಟ್ರೈ ಮಾಡಿ. ನಾನು ಎಂಥ ಇನ್ಫ್ಲುಯೆನ್ಸರ್ ಅಂದರೆ ನಾನು ಇನ್ಫ್ಲುಯೆನ್ಸ್ ಮಾಡೋದೆಲ್ಲ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಜನ್ಮಕ್ಕೆ ಪುಣ್ಯ ಫ್ರೆಂಡ್ಸ್. ಏನಂತೆ? ಬಾಯ್ಲಿ. ಇಲ್ಲ ನಾನು ಸ್ವಲ್ಪ ಶೈ ಪರ್ಸನು, ಅದಕ್ಕೆ ಬರಲ್ಲ. ಶೈ ಪರ್ಸನ್ ಅಂತೆ. ದೀಪಾವಳಿ ಬ್ಲಾಗಲ್ಲಿ ಫೇಮಸ್ ಸಿಂಗರ್ ಅಂತ ಸಾಂಗ್ ಎಲ್ಲ ಆಡಿದರು, ನೋಡಿದ್ದೀರಾ? ಶೈ ಪರ್ಸನ್ನ. ನನ್ನ ಫ್ರೆಂಡ್ ಕ್ಯಾಮ್ರಾ ಚೆನ್ನಾಗಿಲ್ಲ, ಸೊ ಏನೋ ಅಡ್ಜಸ್ಟ್ ಮಾಡಿ ಟ್ರೈಪಾಡ್ ಫಿಕ್ಸ್ ಮಾಡಿದ್ವಿ. ಎಡಿಟಿಂಗ್ ಅಂತೂ ಎಷ್ಟು ಯಾವ್ಯಾವ ಡೇದು ಎಲ್ಲೆಲ್ಲಿ ಏನೇನು ವ್ಲಾಗ್ ಇದೆ ಅಂದರೆ ನಿಜವಾಗ್ಲೂ ಗೊತ್ತಿಲ್ಲ. ಫುಲ್ ಕ್ಲಮ್ಸಿ ಆಗಿಬಿಟ್ಟಿದೆ. ಸೊ ಅದನ್ನೆಲ್ಲ ಕೂತ್ಕೊಂಡು ಯಾವ ಡೇಯಲ್ಲಿ ಏನು ಎಲ್ಲ ಕಂಬೈನ್ ಮಾಡಿ ವೀಕ್ ವ್ಲಾಗ್ ಆಗ್ತೀನೋ ಅಥವಾ ಇಂಡಿವಿಜುವಲ್ ಡೇ ಆಗ್ತೀನೋ ಗೊತ್ತಿಲ್ಲ. ನೋಡೋಣ. ಇವಾಗ ಕೂತ್ಕೊಂಡು ಎಡಿಟ್ ಮಾಡಿದ್ರೆ 10 ಗಂಟೆ 11 ಗಂಟೆ ಎಲ್ಲ ಆಗೋಗ್ಬಿಡುತ್ತೆ. ಒಂದು 3-4 ದಿನಕ್ಕೆ ಬ್ಲಾಗ್ ರೆಡಿ ಆಗಿದೆ. ಜಸ್ಟ್ ಶೂಟ್ ಮಾಡಿ ಇಟ್ಕೊಂಡಿರೋದು ಅಷ್ಟೇ, ಎಲ್ಲ ಫ್ಯಾಮಿಲಿ ಜೊತೆನೆ. ಒಂದು ನನ್ನ ಫ್ರೆಂಡ್ಸ್ ಜೊತೆ ಯಾವುದೋ ಶಾಪಿಂಗ್ ಬ್ಲಾಗ್ ಇದೆ, ಅದನ್ನೆಲ್ಲ ಶಾಪಿಂಗ್ ಮಾಡಿ 1 ತಿಂಗಳಾಯಿತು. ಬಟ್ ಸ್ಟಿಲ್ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಎಡಿಟ್ ಅಂತೂ ಇನ್ನೂ ಮುಟ್ಟೇ ಇಲ್ಲ. ಎಕ್ಸಾಮ್ ಮುಗಿದ ತಕ್ಷಣ 3 ದಿನ ಜ್ವರ ಅಂತ ಅಲ್ಲೇ ಮಲ್ಕೊಂಡೆ. ಸೊ ಇನ್ಮೇಲೆ ನಿಜವಾಗ್ಲೂ ಅಟ್ಲೀಸ್ಟ್ ವಾರಕ್ಕೆ ಒಂದಾದರೂ ಬ್ಲಾಗ್ ಹಾಕಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ. ಆ್ಯಂಡ್ ಇನ್ಸ್ಟಾದಲ್ಲೂ ಆ್ಯಕ್ಟಿವ್ ಇರಲಿಲ್ಲ. ನೋಡೋಣ, ಇನ್ಸ್ಟಾದಲ್ಲೂ ರೀಲ್ಸ್ ಎಲ್ಲ ಹಾಕ್ಕೊಂಡು ಯೂಟ್ಯೂಬಲ್ಲಿ ವ್ಲಾಗ್ ಎಲ್ಲ ಸೈಮಲ್ಟೇನಿಯಸ್ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಗೊತ್ತಿಲ್ಲ. ನೋಡೋಣ ಹೌ ಐ ಮ್ಯಾನೇಜ್ ಅಂತ. ಸೊ ದಟ್ಸ್ ಆಲ್. ಸಂಧ್ಯಾ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಯಾವಾಗಲೂ ನೀರು ತುಂಬಿಸ್ಕೊಡು. ನಾನು ನೀರು ಕೊಟ್ಟರೆ ನೀರು ಖಾಲಿ ಆಗುತ್ತೆ. ನನ್ನ ಕೈ ಅಮೃತ ಫ್ರೆಂಡ್ಸ್. ನಾನು ಏನು ಕೊಟ್ಟರು ಅದು ಬೇಗ ಖಾಲಿ ಆಗುತ್ತೆ. ಹೆಂಗೆ ನಾವು ಇರುವ 1000 ಜನ ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಥರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರಕ್ಕ?